ನೋಡಿ, ಸಮಾವೇಶಗಳನ್ನು ರಾಜಕೀಯ ಪಕ್ಷಗಳು ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಒಂದೊಂದು ಹೆಸರಲ್ಲಿ ಒಂದೊಂದು ಸಮಾವೇಶಗಳನ್ನು ಮಾಡ್ತಾರೆ. ಚುನಾವಣೆಗಳು ಹತ್ರಕ್ಕೆ ಬರ್ತಾ ಇದ್ದಾವೆ, ಮತ್ತೊಂದು ಅಂದಾಗೆ ಎಲ್ಲ ಸಮಾವೇಶಗಳು ಮಾಡ್ತಾರೆ, ಯಾರು ಮಾಡಲ್ಲ ಅಂತಲ್ಲ. ನಾವು ಶೋಷಿತರ ಸಮಾವೇಶವನ್ನು ಚಿತ್ರದುರ್ಗ, ಹುಬ್ಬಳ್ಳಿ ಅಥವಾ ದಾವಣಗೆರೆ ಎಲ್ಲರೂ ಸೆಂಟ್ರಲ್ಲಿ ಮಾಡಿದ್ರೆ ರಾಜ್ಯದಿಂದ ಎಲ್ಲ ಭಾಗದಿಂದಲೂ ಬರಲಿಕ್ಕೆ ಅವಕಾಶ ಇದೆ ಅಂತೇಳಿ ನಾವು ಮೈಸೂರಲ್ಲಿ ಮಾಡಬೇಕು, ಬೆಂಗಳೂರಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಸರಿಯಲ್ಲ. ಸೆಂಟ್ರಲ್ ಮಾಡಿದ್ರೆ ಎಲ್ಲ ಜನರಿಗೆ ಅನುಕೂಲ ಆಗ್ತದೆ ಅಂತೇಳಿ ಆ ಭಾಗದಲ್ಲಿ ಮಾಡಬೇಕು ಅಂತಿದ್ದೀವಿ. ನಾವು ಆ ಕಾರ್ಯಕ್ರಮಕ್ಕೆ AICC ಅಧ್ಯಕ್ಷರನ್ನು ಕರೆಸ್ತೇವೆ, ರಾಹುಲ್ ಗಾಂಧಿಯವ್ರನ್ನೂ ಕರೆಸಬೇಕು ಅಂತಕ್ಕಂಥ ಮನವಿ ಮಾಡಿದ್ದೇನೆ. ಇಲ್ಲಿ ಸಿದ್ದರಾಮಯ್ಯನವರು ಕೂಡ ನಾವು ಮನವಿ ಮಾಡ್ತೇವೆ. ಇವ್ರಿಗೂ ಯಾರು KPCC ಅಧ್ಯಕ್ಷರು ಕೂಡ ಈ ಸಮಾವೇಶದಲ್ಲಿ ಭಾಗವಹಿಸಲಿಕ್ಕೆ ನಾವು ಕರಿತೀವಿ. ನಾವು ಬೇರೆ ಯಾವುದೇ ಪಕ್ಷದವ್ರನ್ನ ಕರೆಯೋದಿಲ್ಲ, ಯಾಕೆಂದರೆ ಅದು ಕಾಂಗ್ರೆಸ್ಸಿನ ಪ್ರಾಯೋಜಿತ ಸಮಾವೇಶ. ಯಾವಾಗ ಆಗ್ಬೋದು ಸರ್ ಇದು? ಅದು ಏನಾಗ್ತದೆ, ಈಗ ಪಾರ್ಲಿಮೆಂಟು ಮುಗಿಬೇಕು, ಇನ್ನು ನೆಕ್ಸ್ಟ್ ಮಂತ್ ತಿರ್ಗಾ ಇನ್ನೂ 1 ತಿಂಗಳು ಪಾರ್ಲಿಮೆಂಟ್ ನಡೆಯುತ್ತೆ. ಅದಾದ ಮೇಲೆ ನಾವು ಡೇಟ್ ಅಂತೂ ಮುಂಚೆನೇ ಫಿಕ್ಸ್ ಮಾಡ್ತೀವಿ. ಅವರು ಅದೆಲ್ಲ ಸೆಷನ್ ಎಲ್ಲ ಮುಗಿದ ಮೇಲೆ ಎಲ್ಲರೂ ಭಾಗವಹಿಸ್ತಕ್ಕಂಥ ಅನುಕೂಲ ಆಗೋ ರೀತಿಯಲ್ಲಿ ನಾವು ದಿನಾಂಕ ನಿರ್ಧಾರ ಮಾಡಬೇಕು. ಇಲ್ಲಿ ಬಜೆಟ್ ಸೆಷನ್ 2ರಿಂದ ಪ್ರಾರಂಭ ಆಗ್ತದೆ, 7ನೇ ತಾರೀಕು ಬಜೆಟ್ ಆಗ್ತದೆ, ಮಾರ್ಚ್ 31 ಮುಗಿದೋಗ್ತೈತಿಲ್ಲಪ್ಪ. ಏಪ್ರಿಲ್ ಮೇನಲ್ಲೇ ಆಗ್ಬೋದು. ಹೈಕಮಾಂಡ್ ಒಪ್ಸೆ ಮಾಡ್ತೀವ್ರಿ, ಒಪ್ಪೋದಿಲ್ಲ ಅಂತ ಯಾಕೆ ಹೇಳ್ಕೋಬೇಕು ನಾವು? ನಮಗೆ ವಿಶ್ವಾಸ ಇದೆ. ಅದು ಇನ್ನು ಆ ಪ್ರಶ್ನೆ ಉದ್ಭವ ಆಗಿಲ್ಲ. ಇನ್ನು ಎರಡು ಬೇರೆ ಸೇರಿಸಿ ಅವು ನೀವು ಬರೀ ಇನ್ನು ಹಳೆದಲ್ಲಿ ಅಪ್ಡೇಟ್ ಮಾಡ್ಕೊ. ಚನ್ನಪಟ್ಟಣ ಮತ್ತೆ ನಮ್ಮ ಸಿಗ್ಗಾಂವ್ ಗೆದ್ದು 38 ಆಗ್ಲಿಲ್ಲ, ಮತ್ತೆ ಇನ್ನು 36ರಲ್ಲೇ ಇದೆಯಲ್ಲ ನೀನು. 38 ಆಗ್ಲಿ, ಅಷ್ಟು ಮೆಜಾರಿಟಿ ಕೊಟ್ಟರು ಇನ್ನು JDS BJP ಇಂದ ಬರ್ತಾರೆ ಅಂತ. ರಾಜಕಾರಣ ಅಂತಕ್ಕಂಥದ್ದು ನಿಂತ ನೀರಲ್ಲ, ಹರಿಯೋ ನೀರು, ಗೊತ್ತಾಯ್ತಾ? ಬರೋರ್ನ ನಾವೇನು ಬೇಡ ಅನ್ನಲ್ಲ, ಹೋಗ್ತೀವಿ ಅನ್ನೋರ್ನ ಇರ್ರಿ ಅನ್ನಲ್ಲ, ಅಷ್ಟೇ. ಎಲ್ಲ ಪಕ್ಷದಲ್ಲೂ ಅದೇ ಸರ್. ಆಮೇಲೆ ಸರ್ಕಾರ ರಚನೆ ಆಗುವಾಗ